ಕರ್ನಾಟಕದ ಜನತೆಗೆ ಟಿವಿ4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಸಂಗೀತ ಭಟ್. ಇದೀಗ ಹೆಡ್ಲೈನ್ಸ್. ಕೆಇಎಲ್ ಅವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಆಕ್ರೋಶ. ಕಾಲು ಮುರಿದರೂ ದರ್ಶನ್ ನೋಡಲು ಬಂದ ಅಭಿಮಾನಿ. ಹತ್ತಿರವೇ ಬಂದ ಹುಲಿ ನೋಡಿ ಓಡಿ ಹೋದ ವ್ಯಕ್ತಿ. ಪ್ರಜ್ವಲ್ ರೇವಣ್ಣ ನೋಡುವುದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ರೇವಣ್ಣ. ಕಾಲಿನಲ್ಲಿ ಕಾರು ಓಡಿಸಿದ ವ್ಯಕ್ತಿ ವಿಡಿಯೋ ವೈರಲ್. ತವರಿಗೆ ಆಗಮಿಸಿದ ಟೀಂ ಇಂಡಿಯಾ ಸಖತ್ ಸ್ಟೆಪ್ ಹಾಕಿದ ರೋಹಿತ್ ಶರ್ಮಾ. ಬೆಂಗಳೂರಿನಲ್ಲಿ ಇಂದು ಕೂಡ ಮೋಡ ಕವಿದ ವಾತಾವರಣ. ಪೊಲೀಸರನ್ನು ತಳ್ಳಿ ಕಚೇರಿಗೆ ನುಗ್ಗಿ ಆಕ್ರೋಶ. ಕೆಇಎ ಅವ್ಯವಸ್ಥೆಯ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಪ್ರತಿಭಟನೆ ನಡೆಸಿದರು. ನಿನ್ನೆ ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸುತ್ತಿದ್ದು ಕೆಇಎಲ್ ಬೋರ್ಡ್ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೇರಿದ್ದಾರೆ. ಸರಿಯಾದ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪರದಾಟ ನಡೆಸಿದ್ದಾರೆ. ಇತ್ತ ಯಾವುದೇ ರೀತಿ ಕ್ಯೂ ವ್ಯವಸ್ಥೆ ಇರಲಿಲ್ಲ. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬಂದಿದ್ದು ಕೆಇಎ ಅವ್ಯವಸ್ಥೆಯ ಬಗ್ಗೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸುತ್ತಿರುವ ನಟ ದರ್ಶನ್ ರವರನ್ನು ನೋಡಲು ಕಾಲು ಮುರಿದಿದ್ದರೂ ಅವರ ಅಭಿಮಾನಿ ಜೈಲಿನತ್ತ ಧಾವಿಸಿದ್ದಾರೆ. ಕಾಲು ಮುರಿದರೂ ದರ್ಶನ್ ನೋಡಲು ಪರಪ್ಪನ ಅಗ್ರಹಾರಕ್ಕೆ ಅಭಿಮಾನಿ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಬಳಿ ಅಭಿಮಾನಿಗಳು ಆಗಮಿಸಿದ್ದು, ಮೂಲತಃ ಅಭಿಮಾನಿಗಳು ಬಳ್ಳಾರಿ ಮೂಲದವರಾಗಿದ್ದು ಪರಪ್ಪನ ಅಗ್ರಹಾರದಲ್ಲಿ ಸುತ್ತಮುತ್ತಲಿನಲ್ಲಿ ವಾಸ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿ ಇರುವ ಹಿನ್ನೆಲೆ ಜೈಲು ಚೆಕ್ ಪೋಸ್ಟ್ ಬಳಿ ಅಭಿಮಾನಿಗಳು ಆಗಮಿಸಿದ್ದು ಭೇಟಿಗೆ ಅವಕಾಶ ಇಲ್ಲ ಎಂದು ಅಭಿಮಾನಿಗಳನ್ನ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ದರ್ಶನ್ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಬಿಡೋದಿಲ್ಲ. ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದ್ರು ಕೂಡ ಮನೆ ಕಡೆನೇ ಇದ್ದಾರೆ ಅಲ್ವಾ. ಸೊ ಒಂದ್ಸತಿ ಇಲ್ಲಿವರೆಗೂ ಅದು ಬಂದು ನೋಡ್ಕೊಂಡು ಒಳಗೆ ಬಿಡೋದ ಅಂತ ಗೊತ್ತು. ಅಟ್ಲೀಸ್ಟ್ ಇಲ್ಲಿ ಅವ್ರ ಫ್ಯಾಮಿಲಿನ ಬಿಡ್ತಾ ಇಲ್ಲ, ಆದರೂ ಕೂಡ ಬಂದಿದ್ದೀವಿ ಅಂತ ಅವ್ರ ಅಭಿಮಾನಿ ಅಂತ ಹೇಳಲ್ಲ, ಒಂದು ಅಣ್ಣ ಅಂತ ಹೇಳ್ಬೋದು. ಆ ಧೈರ್ಯದಿಂದ ಬರೋದು. ದರ್ಶನ ತುಂಬಾ ಇಷ್ಟ ನಿಮಗೆ? ಇಷ್ಟ ಅಂತಲ್ಲ, ಒಂದು ಅಣ್ಣನ ರೇಂಜಲ್ಲಿ ನೋಡ್ತಿದ್ದೀನಿ. ಇಷ್ಟ ಅಂದರೆ ನೀವು ಅಭಿಮಾನ ರೇಂಜಿಗೂ ಹಾಕ್ಬಿಡ್ತೀರಾ. ಅಭಿಮಾನ ಅಂತ ಹೇಳಲ್ಲ, ಒಂದು ತಂಗಿ ಥರ ಹೇಳಿ. ಹತ್ತಿರವೇ ಬರುತ್ತಿದ್ದಂತಹ ಹುಲಿಯನ್ನು ನೋಡಿ ವ್ಯಕ್ತಿಯೊಬ್ಬ ಓಡಿ ಹೋಗಿರುವಂತಹ ಘಟನೆ ನಡೆದಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ನಡೆದುಕೊಂಡು ಹೋಗುವಾಗ ಈ ವ್ಯಕ್ತಿ ದಿಗಿಲುಗೊಳ್ಳುವಂತಹ ಕ್ಷಣವೊಂದು ಎದುರಾಗುತ್ತದೆ. ಅದೇನೆಂದ್ರೆ ಆ ವ್ಯಕ್ತಿಯ ಎದುರಿನಲ್ಲಿಯೇ ಹುಲಿಯೊಂದು ವೇಗವಾಗಿ ರಸ್ತೆ ದಾಡುತ್ತದೆ. ತನ್ನ ಸನಿಹದಲ್ಲಿಗೆ ಹುಲಿಯನ್ನ ಕಂಡ ತಕ್ಷಣ ಆ ವ್ಯಕ್ತಿ ಒಂದು ಕ್ಷಣ ಹಿಂದಕ್ಕೆ ಓಡಿ ಬರುತ್ತಾರೆ. ಭಾರತೀಯ ಅರಣ್ಯ ಸೇವೆಗಳ ಅಧಿಕಾರಿ ಪರ್ವೀನ್ ಕಸ್ವಾನ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಇಂತಹದ್ದೊಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಅವರು ಅದೃಷ್ಟವಶಾತ್ ವ್ಯಕ್ತಿ ಇಂದು ಕಸ್ವಾನ್ ಕ್ಯಾಪ್ಷನ್ನಲ್ಲಿ ಉಲ್ಲೇಖಿಸಿದ್ದಾರೆ. ಮಹಿಳೆಯರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಜೈಲುವಾಸ ಅನುಭವಿಸುತ್ತಿರುವ ಪ್ರಜ್ವಲ್ ರೇವಣ್ಣ ರವರನ್ನು ನೋಡಲು ತಂದೆ ರೇವಣ್ಣ ಅವರು ಜೈಲಿನತ್ತ ಬಂದಿದ್ದರು. ಪ್ರಜ್ವಲ್ ರೇವಣ್ಣ ಭೇಟಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೇ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಈಗ ಜೈಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದಾರೆ. ಭವಾನಿ ರೇವಣ್ಣ ಮಗನನ್ನು ನೋಡಲು ಬಂದಿದ್ದರು. ಆದರೆ ರೇವಣ್ಣ ಮಾತ್ರ ಮಗನ ಭೇಟಿಗೆ ಬಂದಿರಲಿಲ್ಲ. ನಾನು ಭೇಟಿ ಮಾಡೋದಿಲ್ಲ, ಮಾಡಿದರೆ ಏನಾದರೂ ಹೇಳಿಕೊಟ್ಟು ಬಂದಿದ್ದೇನೆ ಎಂದು ಜನ ಮಾತನಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದರು.
ಮತ್ತಷ್ಟು ರೋಚಕ ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ. ವಿರಾಮದ ನಂತರ ಮತ್ತೆ TV4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರೂ ಕೈಯಿಂದ ಕಾರನ್ನು ಓಡಿಸಿದರೆ ಇಲ್ಲೊಬ್ಬ ವ್ಯಕ್ತಿ ಕಾರಿನಲ್ಲಿ ಕಾರನ್ನು ಓಡಿಸಿ ಸಖತ್ ವೈರಲ್ ಆಗ್ತಾ ಇದ್ದಾರೆ. ಇಲ್ಲೊಬ್ಬ ವ್ಯಕ್ತಿ ಪ್ರಯಾಣಿಕರ ಸೀಟಿನಲ್ಲಿ ಕುಳಿತು ಕಾರು ಚಲಾಯಿಸುತ್ತಿದ್ದಾರೆ. ಅದು ಸ್ಟೇರಿಂಗ್ ತಿರುಗಿಸಲು ಅವರು ಕೈ ಬಳಸುತ್ತಿಲ್ಲ, ಬದಲಾಗಿ ಕಾಲಿನಲ್ಲಿ ಸ್ಟೇರಿಂಗ್ ತಿರುಗಿಸುತ್ತಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಇಂತಹದ್ದೊಂದು ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ. ಈ ಕಾರಿನ ಹಿಂಬದಿಯಲ್ಲಿ ಬರುವ ಪ್ರಯಾಣಿಕರು ಈ ದೃಶ್ಯ ಸೆರೆ ಹಿಡಿಯುತ್ತಿದ್ದಾರೆ. ಹೀಗೆ ಕಾರಿನ ದೃಶ್ಯ ಸೆರೆ ಹಿಡಿಯುತ್ತಿದ್ದಂತೆಯೇ ಚಾಲಕ ಪ್ರಯಾಣಿಕರ ಸೀಟಿನಲ್ಲಿ ಕುಳಿತಿರುವುದು ಕಾಣಿಸುತ್ತದೆ. ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. और ये कसम से जिंदगी में पहली बार ऐसा देखे हम गाड़ी कसम ये T20 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ತವರಿಗೆ ಬಂದಿದ್ದಾರೆ. ತವರಿಗೆ ಬಂದಂತಹ ಟೀಂ ಇಂಡಿಯಾ ಅದರಲ್ಲೂ ರೋಹಿತ್ ಶರ್ಮಾ ಅಭಿಮಾನಿಗಳೊಂದಿಗೆ ಸೇರಿ ಸಖತ್ ಸ್ಟೆಪ್ ಹಾಕಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. 13 ವರ್ಷಗಳ ಸುದೀರ್ಘ ಅಂತರದ ನಂತರ ಟೀಂ ಇಂಡಿಯಾ T20 ವಿಶ್ವಕಪ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಇಂದು ತವರಿಗೆ ಆಗಮಿಸಿದ ಟೀಂ ಇಂಡಿಯಾ ಬಾಯ್ಸ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸಖತ್ ಹೆಜ್ಜೆ ಹಾಕುವ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಈ ವಿಡಿಯೋವನ್ನು BCCI Xನಲ್ಲಿ ಶೇರ್ ಮಾಡಲಾಗಿದ್ದು ಫುಲ್ ವೈರಲ್ ಆಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗಿದೆ. ಇಂದು ಕೂಡ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕರಾವಳಿಯಲ್ಲಿ ಇಂದು ವರುಣ ಆರ್ಭಟಿಸುತ್ತಿದ್ದಾನೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಮಲೆನಾಡು ಭಾಗಕ್ಕೆ ಭಾರಿ ಮಳೆಯ ಮುನ್ಸೂಚನೆ ಇದ್ದು ಮುಂದಿನ 3 ಗಂಟೆ ಭಾರಿ ಮಳೆಯಾಗಲಿದೆ. ಗುಡುಗು ಬಿರುಗಾಳಿ ಸಹಿತ ಮಳೆಯ ಹಿನ್ನೆಲೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇದೆ. ನಡೆಸುತ್ತಿದ್ದ ಆಟೋ ಚಾಲಕರು ಪೊಲೀಸರನ್ನು ತಳ್ಳಿ ಹಾಕಿ ಕಚೇರಿಯ ಒಳಗೆ ಹೋಗಿ ರಂಪಾಟ ನಡೆಸಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ಪ್ರತಿಭಟನಾ ನಿರತ ಆಟೋ ಚಾಲಕರು ಏಕಾಏಕಿ ಆರ್ಟಿಒ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನು ತಡೆಯಲು ಮುಂದಾದ ಪೊಲೀಸ್ ಅಧಿಕಾರಿಗಳನ್ನು ತಳ್ಳಿ ಕಚೇರಿ ಒಳಗೆ ನುಗ್ಗಿ ಪ್ರತಿಭಟನೆ ನಡೆಸಿದರು. ಆಟೋ ಕ್ಯಾಬ್ ಚಾಲಕರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಸಾರಿಗೆ ಅಧಿಕಾರಿಗಳು ಆಟೋ ಚಾಲಕರ ಜೊತೆ ಸಭೆ ನಡೆಸಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ TV4 ಕನ್ನಡ ಸುದ್ದಿವಾಹಿನಿ. ನಾನು ಸಂಗೀತಾ ಭಟ್.